ಫ್ರೆಂಡ್ಸ್, ನಮಸ್ಕಾರ. ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇತ್ತೀಚೆಗಷ್ಟೇ ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗಿತ್ತು. ಸೊ ಈ ನಡುವೆ ಹೆಚ್ಚಿನವರಲ್ಲಿ ಚಿನ್ನದ ಬೆಲೆ ಏರಿಕೆಯಾಗುತ್ತೆ ಇಳಿಕೆ ಆಗುತ್ತೆ ಎನ್ನುವ ಗೊಂದಲ ಇದೆ. ಈ ಬಗ್ಗೆ ಇದೀಗ ಖ್ಯಾತ ತಜ್ಞರೊಬ್ಬರು ಭವಿಷ್ಯವನ್ನು ನುಡಿದಿದ್ದಾರೆ. ಹಾಗಿದ್ರೆ ಗೇಲು ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಇತ್ತೀಚೆಗೆ ಚಿನ್ನದ ಬೆಲೆಯಲ್ಲಿ ಕಂಡುಬಂದ ಸಣ್ಣ ಮಟ್ಟದ ಕುಸಿತ ನೋಡಿ ಬಂಗಾರ ಅಗ್ಗವಾಗಲಿದೆ ಅಂತ ಹೇಳಿ ಹೆಚ್ಚಿನವರು ಕಾಯ್ತಾ ಇದ್ದಾರೆ. ಹಾಗಿದ್ರೆ ನಿಮಗೆ ನಿರಾಸೆ ಕಾದಿದೆ ಅಂತ ಖ್ಯಾತ ಅಂತಾರಾಷ್ಟ್ರೀಯ ಹೂಡಿಕೆದಾರ ಪೀಟರ್ ಸ್ಕಿಪ್ ನೀಡಿರುವ ಭವಿಷ್ಯದ ಪ್ರಕಾರ ಈ ಏಪ್ರಿಲ್ ತಿಂಗಳು ಚಿನ್ನದ ಇತಿಹಾಸದಲ್ಲಿ ಅತಿ ದೊಡ್ಡ ತಿರುವು ನೀಡುವ ತಿಂಗಳಾಗಲಿದೆ ಅಂತ ಹೇಳಿ ಅವರು ಸ್ಪಷ್ಟಪಡಿಸಿದ್ದಾರೆ. ಪೀಟರ್ ಸ್ಕಿಪ್ ಅವರ ವಿಶ್ಲೇಷಣೆಯಂತೆ 1980ರ ನಂತರ ಏಪ್ರಿಲ್ ತಿಂಗಳು ಚಿನ್ನಕ್ಕೆ ಅತಿ ಹೆಚ್ಚು ಲಾಭ ತಂದುಕೊಡುವ ಸಮಯವಾಗಲಿದೆ. ಪ್ರಸ್ತುತ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇದೀಗ $4,800 ಆಸುಪಾಸಿನಲ್ಲಿದೆ. ಇದು ಶೀಘ್ರದಲ್ಲಿ $5,000 ತಲುಪಿ ಅಲ್ಲಿಂದ $6,000 ಗಡಿ ದಾಟಲು ಭದ್ರವಾದ ವೇದಿಕೆ ಸಿದ್ಧವಾಗಿದೆ. ಹಾಗಾದರೆ ಬೆಲೆಗೆ ಏರಿಕೆಗೆ ಅಸಲಿ ಕಾರಣ ಏನು? ಕೇವಲ ಮಧ್ಯಪ್ರಾಚ್ಯದ ಯುದ್ಧದ ಭೀತಿಯಿಂದ ಮಾತ್ರ ಚಿನ್ನದ ಬೆಲೆ ಏರ್ತಾ ಇಲ್ಲ. ಡಾಲರ್ ಮೇಲಿನ ನಂಬಿಕೆ ಕುಸಿತ, ಅಂದರೆ ಜಾಗತಿಕ ಹೂಡಿಕೆದಾರರು ಅಮೆರಿಕದ ಡಾಲರ್ ಮೇಲಿನ ವಿಶ್ವಾಸವನ್ನು ಕಳೆದುಕೊಳ್ತಾ ಇದ್ದಾರೆ. ಹಣದುಬ್ಬರ, ಹೆಚ್ಚುತ್ತಿರುವ ಸಾಲ ಮತ್ತು ನಿರುದ್ಯೋಗದಂತಹ ಆರ್ಥಿಕ ಅನಿಶ್ಚಿತತೆಯ ಕಾಲದಲ್ಲಿ ಚಿನ್ನವೇ ಸುರಕ್ಷಿತ ಹೂಡಿಕೆ ಎಂಬ ನಂಬಿಕೆ ಬದಲಾಗ್ತಾ ಇದೆ. ಇನ್ನು ಕಾಗದದ ಕರೆನ್ಸಿಗಿಂತ ಷೇರು ಮಾರುಕಟ್ಟೆ ಅಸ್ಥಿರತೆಯಿಂದಾಗಿ ಹೂಡಿಕೆದಾರರು ಈಗ ಕಾಗದದ ಕರೆನ್ಸಿಗಿಂತ ಚಿನ್ನದಂತಹ ಗಟ್ಟಿ ಸ್ವತ್ತುಗಳ ಮೇಲೆ ಈಗ ಮುಖ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದೀಗ ಮಾರ್ಚ್ 23ರಂದು ಚಿನ್ನ ಪಾತಾಳಕ್ಕೆ ಕುಸಿತಿತ್ತು. ಆದರೆ ಕೇವಲ ಒಂದೇ ವಾರದಲ್ಲಿ 15% ಚಿಕ್ಕಿದೆ. ಇದು ಭವಿಷ್ಯದ ಅತಿದೊಡ್ಡ ಬೆಲೆ ಏರಿಕೆ ಆರಂಭಿಕ ಹಂತ ಅಂತ ಹೇಳಿ ಕೆಲವರು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಮ್ಮ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.